ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಗೋಧಿ ಹಿಟ್ಟನ್ನು ಬಳಸ್ಕೊಂಡು ಬೆಲ್ಲದಿಂದ ಮಾಡಿರ್ತಕ್ಕಂಥ ಒಂದು ಬಿಸ್ಕೆಟ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ಯಾವುದೇ ರೀತಿಯ ಎಣ್ಣೆ ಆಗಲಿ, ಮೈದಾ ಆಗಲಿ, ಹಾಗೆ ಸಕ್ಕರೆ ಆಗಲಿ ಬಳಸಿರುವುದಿಲ್ಲ. ಜಸ್ಟ್ ಗೋಧಿ ಹಿಟ್ಟು ಹಾಗೆ ಬೆಲ್ಲನ ತೊಗೊಂಡು ನಾವು ಈ ರೀತಿ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಬಿಸ್ಕೆಟ್ನ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಈ ಕಪ್ಪಿಂದ ಒಂದು 3/4 ಕಪ್ ಆಗುವಷ್ಟು ಬೆಲ್ಲನ ಜಜ್ಜಿ ಸೇರಿಸ್ಕೊಳ್ತಿದ್ದೀನಿ. ನೋಡಿ, ಬೆಲ್ಲನ ಪುಡಿ ಮಾಡಿ ಸೇರಿಸ್ಕೊಳ್ಬೇಕು. ಇವಾಗ ಇದಕ್ಕೆ ಒಂದು ಯಾವ ಕಪ್ಪಿಂದ ನಾನು ಬೆಲ್ಲ ತೊಗೊಂಡಿದ್ದೀನಿ ಅದೇ ಕಪ್ಪಿಂದ 1/4 ಕಪ್ ಆಗುವಷ್ಟು ಅಥವಾ 1/4 ಕಪ್ಪಿಗಿಂತ ಒಂದು ಸ್ವಲ್ಪ ಜಾಸ್ತಿ ಆಗುವಷ್ಟು ನಾನಿಲ್ಲಿ ಹಾಲನ್ನ ಸೇರಿಸ್ಕೊಳ್ತಿದ್ದೀನಿ. ನೋಡಿ, ನೀವು ಈ ರೀತಿ ಬಿಸಿ ಮಾಡ್ಕೊಳ್ಳೋದು ಆಗಲ್ಲ ಅಂತಂದರೆ ನೀವು ಹಾಗೆ ಹಾಲಲ್ಲಿ ಒಂದು 3/4 ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊಂಡು ಬೆಲ್ಲನ ಕರಗಿಸ್ಕೊಳ್ಬೋದು. ಇವಾಗ ನೋಡಿ, 1 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಜಸ್ಟ್ ಬೆಲ್ಲ ಕರಗುವಷ್ಟರ ಮಟ್ಟಿಗೆ ಮಾತ್ರ ಹಾಲನ್ನ ಬಿಸಿ ಮಾಡ್ಕೊಳ್ತಿದ್ದೀನಿ. ಇಲ್ಲಾಂದರೆ ಒಡೆದು ಹೋಗಿಬಿಡುತ್ತೆ. ಹಾಗಾಗಿ ನಿಮಗೆ ಈ ರೀತಿ ಇಷ್ಟ ಇಲ್ಲ ಅನ್ನೋದಾದರೆ ಒಂದು 20 ನಿಮಿಷ ಮುಂಚೆನೇ ಹಾಲಲ್ಲಿ ಈ ರೀತಿ ಬೆಲ್ಲ ತುಪ್ಪ ಹಾಕಿ ನಾವು ಬೆಲ್ಲನ ಕರಗಿಸಿ ಇಟ್ಕೊಳ್ಬೇಕು. ನಾನಿಲ್ಲಿ ಇನ್ಸ್ಟೆಂಟಾಗಿ ಒಂದು 10ರಿಂದ 15 ನಿಮಿಷದಲ್ಲಿ ಈ ಒಂದು ಬಿಸ್ಕೆಟ್ನ ಮಾಡ್ತಿರೋದ್ರಿಂದ ನಾನು ಸ್ವಲ್ಪ ಲೋ ಫ್ಲೇಮಲ್ಲಿ ಗ್ಯಾಸ್ ಇಟ್ಕೊಂಡು ಈ ರೀತಿ ಬೆಲ್ಲನ ಕರಗಿಸ್ಕೊಳ್ತಿದ್ದೀನಿ. ಇವಾಗ ನೋಡಿ, ಇಷ್ಟು ಬೆಲ್ಲ ಕರಗಿದ್ರೆ ಸಾಕು. ಭಾಳ ತರಗಾಯಿತು ಅಂತಂದರೆ ಹಾಲು ಹೊಡೆದೋಗ್ಬಿಡುತ್ತೆ. ಹಾಗಾಗಿ ಒಂದು ಸೈಡಲ್ಲಿ ಎತ್ತಿಟ್ಟಿದ್ದೀನಿ. ಈ ಸೈಡಲ್ಲಿ ಯಾವ ಕಪ್ಪಿಂದ ನಾನು ಬೆಲ್ಲ ತೊಗೊಂಡಿದ್ದೆ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಜರಡಿ ಹಿಡ್ಕೊಳ್ತಿದ್ದೀನಿ. ಈ ರೀತಿ 1 ಕಪ್ಪು ಗೋಧಿ ಹಿಟ್ಟಿಗೆ ಒಂದು ಅರ್ಧ ಕಪ್ಪು ಅಥವಾ ಸ್ವೀಟ್ ತಿನ್ನೋದಾದರೆ 3/4 ಕಪ್ ಅಷ್ಟು ಬೆಲ್ಲನ ಬಳಸ್ಕೊಳ್ಬೇಕಾಗತ್ತೆ. ಇವಾಗ ನೋಡಿ, ಗೋಧಿ ಹಿಟ್ಟನ್ನು ನೀಟಾಗಿ ಜರಡಿ ಇಟ್ಕೊಂಡಿದ್ದಾಗಿದೆ. ಇವಾಗ ಇದಕ್ಕೆ ನಾನು ಒಂದು 1/4 ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ನ ಸೇರಿಸ್ಕೊಳ್ತಿದ್ದೀನಿ. ನೀವು ಬೇಕು ಅಂತಂದರೆ ಡ್ರೈ ಫ್ರೂಟ್ಸ್ ಕೂಡ ಸಣ್ಣದಾಗಿ, ಬಾದಾಮಿ, ಗೋಡಂಬಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಬೋದು. ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ. ಬೇಕಿಂಗ್ ಪೌಡ್ರ್ ಸೇರಿಸ್ಕೊಂಡಾದಮೇಲೆ ಈ ರೀತಿ ಒಂದ್ಸರಿ ಚೆನ್ನಾಗಿ ಹಿಟ್ಟನ್ನು ಕಲಸಿ ಎಲ್ಲ ಹಿಟ್ಟಿಗೂ ಬೇಕಿಂಗ್ ಪೌಡ್ರ್ ಕರೆಕ್ಟಾಗಿ ಹೊಂದ್ಕೊಳ್ಬೇಕು. ಆ ರೀತಿ ಹಿಟ್ಟನ್ನು ಕಲಸಿಟ್ಕೊಳ್ಳಿ. ಇವಾಗ ಕಲಸಿಟ್ಕೊಂಡಿದ್ದೀನಿ. ಈ ಸೈಡಲ್ಲಿ ನಾವು ರೆಡಿ ಮಾಡಿರ್ತಕ್ಕಂಥ ಬೆಲ್ಲದ ಹಾಲಿನ ಪಾಕ, ಇಲ್ಲಿ ಪಾಕ ಹಿಡ್ಕೊಂಡಿರೋದಿಲ್ಲ. ಜಸ್ಟ್ ಬೆಲ್ಲ ಕರಗೋವರೆಗೂ ಮಾತ್ರ ಒಂದು 2 ನಿಮಿಷ ಮಾತ್ರ ನಾನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೆ. ನಿಮಗೆ ಈ ರೀತಿ ಇಷ್ಟ ಇಲ್ಲ ಅಂದರೆ ಪ್ಲೇನಾಗಿ ಹಾಲಲ್ಲೇ ನೀವು ಬೆಲ್ಲನ ಸರಿಯಾಗಿ ಜಜ್ಜಿ ಹಾಕಿ ಕರಗಿಸ್ಕೊಂಡ್ರೆ ಸಾಕು. ಇವಾಗ ಈ ರೀತಿ ಒಂದು ಮಾಡಿರ್ತಕ್ಕಂಥ ಬೆಲ್ಲದ ಪಾಕ ಅಥವಾ ಬೆಲ್ಲದ ಮಿಶ್ರಣನ ನಾನಿಲ್ಲಿ ಸೇರಿಸ್ತಾ ಹೋಗ್ತಿದ್ದೀನಿ. 1 ಕಪ್ಪು ಅಥವಾ 3/4 ಕಪ್ ಬೆಲ್ಲಕ್ಕೆ ನಾನು ಒಂದು 1/4 ಕಪ್ ಆಗುವಷ್ಟು ಹಾಲನ್ನ ಸೇರಿಸ್ಕೊಂಡಿದ್ದೆ. ಕರೆಕ್ಟಾಗಿ ಈ ಒಂದು ಹಿಟ್ಟಿಗೆ ಅಷ್ಟು ಪಾಕ ಅಥವಾ ಅಷ್ಟು ಬೆಲ್ಲದ ಒಂದು ಮಿಶ್ರಣ ಸರಿ ಹೊಂದಿತ್ತು. ನೋಡಿ, ಅಕಸ್ಮಾತ್ ಏನಾದರೂ ಗಟ್ಟಿ ಅನಿಸಿತು ಹಿಟ್ಟು ಅಂತಂದರೆ 1 ಸ್ಪೂನು ಅಥವಾ 2 ಸ್ಪೂನು ಹಾಲು ಹಾಕಿ ಕೂಡ ನೀವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೋದು. ಇವಾಗ ಹಿಟ್ಟು ರೆಡಿಯಾಗಿದೆ, ನೋಡ್ತಿದ್ದೀರಿ. ಜಾಸ್ತಿ ನಾದ್ಕೊಳ್ಬಾರ್ದು. ಬಿಸ್ಕೆಟ್ನ ಹಿಟ್ಟನ್ನು ನಾವು ಜಾಸ್ತಿ ನಾದೋದ್ರಿಂದ, ಕಲಸೋದ್ರಿಂದ ಹಿಟ್ಟು ನಾವು ಬಿಸ್ಕೆಟ್ ಮಾಡಿದಾಗ ಉಬ್ಕೊಂಡು ಬರೋದು ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಾಗಿ ಜಾಸ್ತಿ ನಾದ್ಕೊಳ್ಬಾರ್ದು. ಅದು ಜಸ್ಟ್ ಈ ರೀತಿ ಹಿಟ್ಟೆಲ್ಲ ಹೊಂದ್ಕೊಳ್ಳೋ ರೀತಿಯಲ್ಲಿ ಕಲಿಸ್ಕೊಂಡ್ರೆ ಸಾಕು. ಇವಾಗ ಹಿಟ್ಟು ರೆಡಿಯಾಗಿದೆ. ಇವಾಗ ಇದನ್ನು ನಾನು ಒಂದು ಬೇರೆ ಪ್ಲೇಟಿಗೆ ತೊಗೊಳ್ತಿದ್ದೀನಿ. ನೋಡಿ, ಈ ರೀತಿ ನಿಧಾನವಾಗಿ ನಾವು ಈ ಜಾಮೂನ್ ಹಿಟ್ಟು ಕಲಿಸ್ತೀವಲ್ಲ ಆ ರೀತಿಯಲ್ಲಿ ಕಲಸಿಟ್ಕೊಳ್ಬೇಕು. ಇವಾಗ ರೆಡಿಯಾಗಿದೆ. ಇದನ್ನು ನಾವು ಒಂದು ಸ್ವಲ್ಪ ನಿಮಗೆ ಯಾವ ಸೈಜಲ್ಲಿ ಬಿಸ್ಕೆಟ್ ಬೇಕೋ ಅಷ್ಟು ಹಿಟ್ಟನ್ನು ತೊಗೊಂಡು ರೋಲ್ ಮಾಡ್ಕೊಳ್ಬೇಕು. ನಿಮಗೆ ಇನ್ನೂ ಸಾಫ್ಟಾಗಿ ಬರಬೇಕು ಅನ್ನೋದಾಯಿತು ಅಂದರೆ ನೀವು ಗೋಧಿ ಹಿಟ್ಟಿನ ಜೊತೆಗೆ ಒಂದು 2 ಸ್ಪೂನು ಅಥವಾ ಚಿರೋಟಿ ರವೆ ಅಥವಾ ಈ ಒಂದು ಸಣ್ಣ ರವೆನ ಒಂದು 2 ಸ್ಪೂನ್ ಆದರೂ ಅಥವಾ ಒಂದು 1/4 ಕಪ್ ಆಗುವಷ್ಟಾದ್ರೂ ಹಾಕ್ಕೊಳ್ಬೋದು. ಆವಾಗ ಬಿಸ್ಕೆಟ್ ಇನ್ನೂ ಪರ್ಫೆಕ್ಟಾಗಿ ಅಂದರೆ ಸ್ಮೂತಾಗಿ ಬರುತ್ತೆ. ಆದರೆ ನಾನಿಲ್ಲಿ ಬೇಡ, ಜಸ್ಟ್ ಗೋಧಿ ಹಿಟ್ಟಲ್ಲೇ ಮಾಡೋಣ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಬಳಸ್ಕೊಂಡಿಲ್ಲ. ನೀವು ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಎಷ್ಟು ಹಿಟ್ಟನ್ನು ತೊಗೊಂಡಿದ್ವಿ ಅಷ್ಟು ಹಿಟ್ಟನ್ನು ರೋಲ್ ಮಾಡಿ ಈ ರೀತಿ ಒಂದು ಜರಡಿಯಿಂದ ನಾನು ಇದಕ್ಕೆ ಒಂದು ಡಿಸೈನ್ ಕೊಟ್ಕೊಳ್ತಿದ್ದೀನಿ. ನಿಮ್ಮ ಕಡೆ ಈ ರೀತಿ ಜರಡಿ ಇಲ್ಲ ಅಂತಂದರೆ ಒಂದು ಸ್ಪೂನು ಅಥವಾ ನೈಫ್ನ ಸಹಾಯದಿಂದ ಜಸ್ಟ್ ಈ ರೀತಿ ಲೈನ್ ಹಾಕ್ಕೊಂಡ್ರೂ ಕೂಡ ಬರುತ್ತೆ. ಇವಾಗ ನೋಡಿ, ನಿಮಗೆ ಎಷ್ಟು ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಬೋದು. ನಾನು ತೊಗೊಂಡಿರ್ತಕ್ಕಂಥ 1 ಕಪ್ಪು ಹಿಟ್ಟಿನಲ್ಲಿ ಒಂದು 8ರಿಂದ 9 ಬಿಸ್ಕೆಟ್ ರೆಡಿ ಆಗ್ತಿದೆ. ನೋಡಿ, ಈ ರೀತಿ ಮಾಡಿಕೊಂಡು ಮತ್ತೆ ಒಂದು ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು. ಈ ರೀತಿ ಲೈನಾಗಿ ಈ ಗುಡ್ಡೆ ಬಿಸ್ಕೆಟಿನ ಲೈನ್ ಇರುತ್ತಲ್ಲ ಆ ರೀತಿಯಲ್ಲಿ ರೆಡಿಯಾಗಿರುತ್ತೆ. ಇದೇ ಬೇಕು ಅಂತಲ್ಲ, ಸ್ಪೂನ್ ಸಹಾಯದಿಂದ ಕೂಡ ನೀವು ಲೈನ್ ಹಾಕ್ಕೊಳ್ಬೋದು ಈ ರೀತಿ. ಅಥವಾ ಈ ರೀತಿ ಬೇಡ ಅಂತಂದರೆ ಪ್ಲೇನಾಗಿ ಕೂಡ ಮಾಡ್ಕೊಳ್ಬೋದು. ಇದೇ ರೀತಿ ಡಿಸೈನ್ ಮಾಡ್ಕೋಬೇಕಂತೇನಿಲ್ಲ. ನಾನು ಎಲ್ಲನೂ ಇಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ.
ನೋಡಿ ಪ್ರತಿಯೊಂದಕ್ಕೂ ಅದೇ ರೀತಿಯಲ್ಲಿ ಸ್ಟ್ರಕ್ಚರ್ ಕೊಟ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಬಿಸ್ಕೆಟ್ನ ನೀವು ಎಣ್ಣೆಲಿ ಬೇಕಾದರೂ ಕರ್ಕೊಳ್ಬೋದು. ಈ ಹಿಂದೆ ಕೂಡ ನನ್ನ ಚಾನಲ್ನಲ್ಲಿ ಇದೇ ರೀತಿಯ ಬಿಸ್ಕೆಟ್ನ ಎಣ್ಣೆಯಲ್ಲಿ ಫ್ರೈ ಮಾಡಿ ಕೂಡ ತೋರಿಸಿದ್ದೀನಿ. ಇವತ್ತು ಎಣ್ಣೆಯಲ್ಲಿ ಬೇಡ ಅನ್ನೋದಕ್ಕೋಸ್ಕರ ಜಸ್ಟ್ ಹಬೆಯಲ್ಲಿ ಓವನ್ ಇಲ್ಲದೇ ಈ ಬಿಸ್ಕೆಟ್ನ ನಾವು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ. ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಬೇಕು. ಪಾತ್ರೆಯಲ್ಲಿ ಒಂದು ಸ್ಟ್ಯಾಂಡ್ ಇಟ್ಕೊಳ್ಬೇಕು. ಇವಾಗ ಮೇಲ್ಗಡೆ ಒಂದು ಪ್ಲೇಟ್ನ ಮುಚ್ಚಿಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಒಂದು 2 ನಿಮಿಷ ನಾವು ಈ ಪಾತ್ರೆನ ಬಿಸಿ ಮಾಡ್ಕೊಳ್ಬೇಕು. ಇವಾಗ ನೋಡಿ ಬಿಸಿ ಆಗಿದೆ. ಇವಾಗ ನಾವು ರೆಡಿ ಮಾಡಿರ್ತಕ್ಕಂಥ ಒಂದು ಬಿಸ್ಕೆಟ್ನ ಒಂದು ಪ್ಲೇಟಿಗೆ ಕರೆಕ್ಟಾಗಿ ಸೆಟ್ ಆಗ್ತಕ್ಕಂಥ ಒಂದು ಪ್ಲೇಟಿಗೆ ಜೋಡಿಸ್ಕೊಳ್ಳಿ. ಇಲ್ಲೇನು ಪ್ಲೇಟಿಗೆ ಎಣ್ಣೆ ಹಚ್ಚೋ ಅವಶ್ಯಕತೆ ಇಲ್ಲ, ತುಪ್ಪ ಎಣ್ಣೆ ಯಾವುದನ್ನು ಹಚ್ಚಿಲ್ಲ. ಬೇಕು ಅಂದರೆ ನೀವು ಅಪ್ಲೈ ಮಾಡ್ಕೊಳ್ಬೋದು. ಇವಾಗ ನಾವು ರೆಡಿ ಮಾಡಿರ್ತಕ್ಕಂಥ ಬಿಸ್ಕೆಟ್ನ ಒಂದು ಪ್ಲೇಟಿಗೆ ಹಾಕಿಟ್ಕೊಂಡಿದ್ದೆ, ಅದನ್ನು ಕರೆಕ್ಟಾಗಿ ಜೋಡಿಸ್ಕೊಂಡಿದ್ದೀನಿ. ಇವಾಗ ನೋಡಿ ಮೇಲ್ಗಡೆ ಒಂದು ಪ್ಲೇಟ್ನ ಮುಚ್ಚಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಏನಿಲ್ಲ ಅಂದರೆ ಒಂದು 30ರಿಂದ 35 ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ. ಅಕಸ್ಮಾತ್ ಬೆಂದಿಲ್ಲ ಅಂದರೆ ಇನ್ನೊಂದು 5 ನಿಮಿಷ ಜಾಸ್ತಿ ಬೇಯಿಸ್ಕೊಳ್ಬೇಕು. ಆದರೆ ಮಧ್ಯೆ ಮಧ್ಯೆ ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ತಿರ್ಬೇಕು. ಇವಾಗ ನೋಡಿ ನಾನು ಕೂಡ 35ರಿಂದ 40 ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಕರೆಕ್ಟಾಗಿ ಬೆಂದ್ಕೊಂಡಿದೆ. ಇವಾಗ ಇದನ್ನು ನಾವು ಗ್ಯಾಸ್ ಆಫ್ ಮಾಡಿ ಕಂಪ್ಲೀಟಾಗಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ನೀವು ನೋಡ್ತಿರ್ಬೋದು ಸೈಡಲ್ಲಿ ಬಿಸ್ಕೆಟ್ ಸಣ್ಣದಿತ್ತು, ಇವಾಗ ಉಬ್ಕೊಂಡಿರೋದ್ರಿಂದ ಪ್ಲೇಸ್ ಎಲ್ಲ ಕ್ಲೋಸ್ ಆಗಿದೆ. ಇವಾಗ ನೋಡಿ ನಾನು ಕೂಡ ಇಲ್ಲಿ ತಣ್ಣಗಾಗೋವರೆಗೂ ಬಿಟ್ಕೊಂಡಿದ್ದೆ. ಜಸ್ಟ್ ಪ್ಲೇಟು ಬಿಸ್ಕೆಟು ತಣ್ಣಗಾಗೋವರೆಗೂ ಬಿಟ್ಕೊಂಡಿದ್ದೆ. ಯಾವುದೇ ಬಿಸ್ಕೆಟ್ ಆಗಲಿ ಮಾಡಿದ ತಕ್ಷಣ ನಾವು ತಿನ್ನೋಕೆ ಹೋಯಿತು ಅಂತಂದರೆ ಮೆತ್ತಗಿರುತ್ತೆ ಬಿಸ್ಕೆಟು. ಹಾಗಾಗಿ ನಾವು ಈ ರೀತಿ ಓವನ್ ಇಲ್ಲದೆ ಅಥವಾ ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಬಿಸ್ಕೆಟ್ ಮಾಡಿದಾದಮೇಲೆ ಒಂದು 30 ನಿಮಿಷ ಕಂಪ್ಲೀಟಾಗಿ ಬಿಟ್ಬಿಡಬೇಕು. ಆಗ ಬಿಸ್ಕೆಟ್ ಕರೆಕ್ಟಾಗಿ ಸೆಟ್ಟಾಗಿ ನಮಗೆ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗಾಗಿ ಮಾಡಿದ ತಕ್ಷಣವೇ ನಾವು ಬಳಸ್ಕೊಳ್ಳೋದಾಯಿತು ಅಂದರೆ ಬಿಸ್ಕೆಟ್ ಮೆತ್ತಗನಿಸುತ್ತೆ. ಹಾಗಾಗಿ ಒಂದು 30 ನಿಮಿಷ ಬಿಟ್ಟಾದಮೇಲೆ ನೀವು ಬಳಸ್ಕೊಳ್ಬೋದು. ನೋಡ್ಬೋದು ನೀವು ಸೌಂಡಲ್ಲೇ ಗೊತ್ತಾಗುತ್ತೆ ಬಿಸ್ಕೆಟ್ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಈ ರೀತಿ ಬೆಲ್ಲದಿಂದ 1 ಕಪ್ ಗೋಧಿ ಹಿಟ್ಟಿನಿಂದ ಆರೋಗ್ಯಕರವಾಗಿರ್ತಕ್ಕಂಥ ಅಂಗಡಿಯಲ್ಲಿ ಸಿಗ್ತಕ್ಕಂಥ ಬಿಸ್ಕೆಟ್ನ ನಾವು ಮನೆಯಲ್ಲೇ ಆರಾಮಾಗಿ ಒಂದು 30ರಿಂದ 40 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ಹಾಗಾಗಿ ಈ ಒಂದು ರೆಸಿಪಿನ ಟ್ರೈ ಮಾಡಿ. ಈ ಹಿಂದೆ ಕೂಡ ನಾನು ಈ ರೀತಿ ಹಬೆಯಲ್ಲಿ ಬೇಯಿಸ್ಕೊಳ್ಳದೆ ಎಣ್ಣೆಯಲ್ಲಿ ಫ್ರೈ ಮಾಡೋದು ಹೇಗೆ ಅಂತ, ಬಿಸ್ಕೆಟ್ನ ಎಣ್ಣೆಯಲ್ಲಿ ಫ್ರೈ ಮಾಡಿ ಮಾಡೋದು ಹೇಗೆ ಅಂತ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲಿ ನಾವು ಫ್ರೈ ಮಾಡದೇ ಇರೋದ್ರಿಂದ ಕಲರ್ ನಿಮಗೆ ಈ ರೀತಿಯಲ್ಲಿ ಬಂದಿದೆ. ಫ್ರೈ ಮಾಡೋದಾಯಿತು ಅಂತಂದರೆ ಇನ್ನೂ ಕಲರ್ ಗಾಢವಾಗಿ ಬರುತ್ತೆ. ಇದೇ ಬಿಸ್ಕೆಟ್ನ ನೀವು ಬೇಕು ಅಂದರೆ ಎಣ್ಣೆಯಲ್ಲಿ ಫ್ರೈ ಕೂಡ ಮಾಡ್ಕೊಳ್ಬೋದು. ಒಳಗಡೆಯಿಂದ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಬಂದಿರುತ್ತೆ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.